ನಮ್ಮ ಸ್ವಸಹಾಯ ಸಂಘದ ಮಹಿಳೆಯರಿಗೂ ತಿಳಿಸ್ಕೊಟ್ಟಿದ್ದಾರೆ ಸ್ಯಾನಿಟರಿ ಪ್ಯಾಡ್ ಇಂದ ಏನೇನು ಸಮಸ್ಯೆ ಆಗುತ್ತೆ ಅಂತೇಳಿ. ಇಲ್ಲಿ ಒಂದು ಉದಾಹರಣೆ ತಗೊಂಡಿದ್ದಾರೆ. 750 ಮಹಿಳೆಯರು ಇರ್ತಕ್ಕಂಥ 1 ಗ್ರಾಮದಲ್ಲಿ 1 ವರ್ಷಕ್ಕೆ 1 ಲಕ್ಷ ಪ್ಯಾಡ್ ಉತ್ಪಾದನೆ ಆಗುತ್ತೆ. ಯಾಕೆ ಹೇಳಿ? ಮೆನ್ಸ್ಟ್ರಲ್ ಪೀರಿಯಡ್ ಎಷ್ಟು ದಿನ ಇರುತ್ತೆ ತಿಂಗಳಲ್ಲಿ? ಕನಿಷ್ಠ 3 ಇಂದ 5. 3 into 5 ಅದನ್ನ ಅವರೇಜ್ ತಗೊಂಡ್ರೆ 4. ನೋಡಿ, ಯಾವುದೇ ನೀವು ಉತ್ಪನ್ನ ಬಳಸಿದ್ರು ಮೆನ್ಸ್ಟ್ರಲ್ ಸೈಕಲ್ ಟೈಮಲ್ಲಿ 8 ಅವರ್ಗೆ ಒಂದ್ಸತಿ ಚೇಂಜ್ ಮಾಡಬೇಕು ಅಂತ ಆಸ್ ಪರ್ ಸ್ಟ್ಯಾಂಡರ್ಡ್ಸ್ ಅಥವಾ ರೂಲ್ಸ್ ಏನಿರುತ್ತೆ 8 ಅವರ್ಗೆ ಒಂದ್ಸತಿ ಚೇಂಜ್ ಮಾಡಬೇಕು. ಪ್ಯಾಡ್ ಬಳಸಿದ್ರೆ ಒಂದ್ ದಿನಕ್ಕೆ 3 ಇಂದ 4. 3 ಪ್ಯಾಡ್ ಅದರಲ್ಲಿಗೆ 4 ದಿನಕ್ಕೆ ತಿಂಗಳಿಗೆ 12 ಪ್ಯಾಡ್. ಎಷ್ಟು ತಿಂಗಳಿದೆ ವರ್ಷದಲ್ಲಿ? 12 into 12 144 ಪ್ಯಾಡ್ ಉತ್ಪಾದನೆ ಮಾಡ್ತಾರೆ ಒಬ್ರು ಮಹಿಳೆ 1 ಗ್ರಾಮದಲ್ಲಿ 1 ವರ್ಷಕ್ಕೆ. 750 ಮಾಡಿದ್ರೆ 1 ಲಕ್ಷಕ್ಕಿಂತ ಹೆಚ್ಚಿನ ಪ್ಯಾಡ್ಗಳು 1 ಗ್ರಾಮದಲ್ಲಿ 1 ವರ್ಷಕ್ಕೆ ಉತ್ಪಾದನೆ ಆಗುತ್ತೆ. ಈ ಪ್ಯಾಡಿನ ಪರಿಸ್ಥಿತಿ ಏನು? ಹಳ್ಳಿಗಳ ಕಡೆ ಏನ್ ಮಾಡ್ತಾರೆ? ಎರಡು ತರ ವಿಲೇವಾರಿ ಮಾಡ್ತಾರೆ. ಒಂದು ಯಾರಿಗೂ ಕಾಣ್ತಾ ಇರೋ ರೀತಿ ಬಿಸಾಕ್ತಾರೆ, ಇನ್ನೊಂದು ತಗೊಂಡೋಗಿ ಅಂಡೆ ಒಲೆಗೆ ಇಡ್ತಾರೆ. ನೀರ್ ಕಾಯಕ್ಕೆ ಹಾಕ್ತಾರೆ. ನಿಜ, ನಾವೇ ನೋಡಿರೋದೆ. ಭೂಮಿಗೆ ಹಾಕಿದ್ರೆ ಕೊಳೆಯಕ್ಕೆ ಎಷ್ಟು ದಿನ ಬೇಕು? 1000 ವರ್ಷ, 800 ವರ್ಷ, ಕನಿಷ್ಠ 500 ವರ್ಷ ಬೇಕು ಅಂತ. ಅದು 500 ವರ್ಷ ಬೇಕು ಅಂತ ಅದ್ರ ಮೇಲೆ ಎಷ್ಟಾಗುತ್ತೆ? 800 ವರ್ಷ ಆದ್ರೂ ಆಗ್ಬೋದು. ಯಾಕೆ ಹೇಳಿ? ಅದರಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾರೆ ನೋಡಿ, ವಿಸ್ಪರ್ ಆಗ್ಲಿ, ಸ್ಟೇ ಫ್ರೀ ಆಗ್ಲಿ, ಅದು ಬೇರೆ ಯಾವುದೇ ಉತ್ಪನ್ನ ಆಗ್ಲಿ, ನಮ್ಮ ಪ್ರಾಡಕ್ಟ್ ಅಲ್ಲಿ ಬಟ್ಟೆ ಇದೆ, ಹತ್ತಿ ಇದೆ ಅಂತ. ಖಂಡಿತವಾಗ್ಲೂ ಬಟ್ಟೆ, ಹತ್ತಿ ಇರುತ್ತೆ. ಎಷ್ಟು? 10 ರಿಂದ 15% ಅಷ್ಟೇ. ಮಿಕ್ಕಿದ್ದೆಲ್ಲ ಸಿಂಥೆಟಿಕ್ ಮೆಟೀರಿಯಲ್ಸ್, ಜೆಲ್ಸ್, ಇದೆಲ್ಲ ಕೊಳೆಯೋದಕ್ಕೆ ಇಷ್ಟು ವರ್ಷ ಬೇಕಾಗುತ್ತೆ ಅಂತ ಹೇಳ್ತಾರೆ. ಸುಟ್ಟಾಗ ಏನಾಗುತ್ತೆ? ಕೆಟ್ಟ ಹೊಗೆ ಬರುತ್ತೆ, ವಾಯು ಮಾಲಿನ್ಯ ಉಂಟಾಗುತ್ತೆ. ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು. ಮತ್ತೆ ಮೈನ್ ಆಗಿ ನಮ್ಮ ಏನು ವರ್ಕರ್ಸ್ ಇರ್ತಾರೆ, ಜನತ್ಯಾಜ್ಯ ನಿರ್ವಹಣಾ ಘಟಕದಲ್ಲಿ ಕೆಲಸ ಮಾಡೋರಿಗೆ ಅವ್ರಿಗೆ ಅಸಹ್ಯ. ಯಾಕೆಂದ್ರೆ ಇದು ಕೆಟ್ಟ ವಾಸನೆ ಬರ್ತಾ ಇರುತ್ತೆ, ರಕ್ತ ಇರುತ್ತೆ, ಸೊ ಅದಾಗುತ್ತೆ. ಯಾವ ಕೆಮಿಕಲ್ಸ್ ಇರುತ್ತೆ? ಕೆಮಿಕಲ್ಸ್ ಯಾವ್ಯಾವ ಇರುತ್ತೆ ಇದರಲ್ಲಿ ಅಂದ್ರೆ ಕ್ಲೋರೋಇಥೇನ್ ಅಂತೇಳಿ ಪೆಟ್ರೋಲಿಯಂ ಪ್ರೊಸೆಸಿಂಗ್ ಅಲ್ಲಿ ಯೂಸ್ ಮಾಡ್ತಾರೆ. ಆ ಕೆಮಿಕಲ್ ಇದರಲ್ಲಿ ಇರುತ್ತೆ. ಅಸಿಟೋನ್, ನೈಲ್ ಪಾಲಿಶ್ ರಿಮೂವರ್ ಅಲ್ಲಿ ಇರೋದು ಇರುತ್ತೆ. ಟೈರಲ್ಲಿ ಇರೋ ಕೆಮಿಕಲ್ ಇದರಲ್ಲಿ ಇರುತ್ತೆ. ಮತ್ತೆ ಸ್ಟೈರೋಫೋಮ್ ಅಂದ್ರೆ ಪ್ಲೇಟ್ಗಳಿರುತ್ತೆ ನೋಡಿ, ನಮ್ಮ ಬಾಡೂಟ ಎಲ್ಲ ಮಾಡಿದ, ಬೀಗೂಟ ಎಲ್ಲ ಮಾಡಿದಾಗ ಥರ್ಮಾಕೋಲ್ ತರ ಇರುತ್ತೆ. ಅದು ದೊನ್ನೆ ತರ ಇರುತ್ತೆ. ಅದರಲ್ಲಿ